12 ವರ್ಷಕ್ಕೊಮ್ಮೆ ಮಾತ್ರ ತೆರೆಯುವ ನಿಗೂಢ ಗುಹೆ. ಕರ್ನಾಟಕ ಕೇರಳ ಗಡಿಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನಿವತ್ತು ಜಾಂಬ್ರಿ ಗುಹೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇದು ಕೇರಳ ಹಾಗೂ ಕರ್ನಾಟಕ ಬಾರ್ಡರ್ ಆಗಿರುವಂತಹ ಪುತ್ತೂರು ತಾಲೂಕಿನ ಪಾಣಾಜೆಯಲ್ಲಿರುವಂಥದ್ದು. ಒಂದು ಧಾರ್ಮಿಕವಾದ ಪ್ಲೇಸ್. ನಾನಿವತ್ತು ಆ ಪ್ಲೇಸ್ನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೇನೆ, ಬನ್ನಿ. ಮೊದಲು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಜಾಂಬ್ರಿ ಗುಹೆ, ಸ್ವಚ್ಛತೆಯನ್ನು ಕಾಪಾಡಿ. ಯಾಕಂದರೆ ಅಷ್ಟು ನೀಟಾಗಿದೆ ಈ ಒಂದು ಪ್ಲೇಸ್. ನೋಡಿ ಗುಹೆ ಯಾವ ರೀತಿ ಇದೆ ಅಂತ ನೋಡಿ. ಇದುವೇ ಜಾಂಬ್ರಿ ಗುಹೆ. ನಿಮಗೇನಾದರೂ ಈ ಗುಹೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. 12 ವರ್ಷಕ್ಕೊಮ್ಮೆ ಈ ಗುಹೆಯ ಒಳಗೆ ಹೋಗ್ತಾರಂತೆ. ಬಹಳ ವಿಜೃಂಭಣೆಯಿಂದ ಒಂದು ಜಾತ್ರಾ ಮಹೋತ್ಸವ ಆಗ್ತದಂತೆ. ಮೊಗೇರ ಸಮುದಾಯಕ್ಕೆ ಸೇರಿರುವಂಥ 2 ವ್ಯಕ್ತಿಗಳು ಈ ಗುಹೆಯೊಳಗೆ ಇಳಿತಾರಂತೆ. ಅಂದರೆ 48 ದಿನಗಳ ವೃತ ಮಾಡಿ ಈ ಗುಹೆಯೊಳಗೆ ಇಳಿತಾರಂತೆ. ತುಂಬಾ ಒಂದು ಇತಿಹಾಸ ಹೊಂದಿರುವಂಥ ಗುಹೆ ಇದು. ಇಲ್ಲಿರುವ ನೇಚರ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ವೀಕ್ಷಕರೇ, ಈ ಒಂದು ಗುಹೆ ಕೇರಳದ ಕಾಸರಗೋಡು ಜಿಲ್ಲೆಯ ನೆಟ್ಟಣಿಗೆ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಆ ಕ್ಷೇತ್ರಕ್ಕೆ ಸೇರಿರುವಂಥ ಗುಹೆ ಇದು. 12 ವರ್ಷಕ್ಕೊಮ್ಮೆ ಮಾತ್ರ ತೆರೆಯುವ ನಿಗೂಢ ಗುಹೆ. ಕರ್ನಾಟಕ ಕೇರಳ ಗಡಿಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಾಣಾಜೆಯ ದಟ್ಟ ಅರಣ್ಯದ ನಡುವೆ ಇರುವ ಜಾಂಬ್ರಿ ಗುಹೆ ಹಲವು ನಿಗೂಢ ಆಚರಣೆಗಳಿಗೆ ಪ್ರಸಿದ್ಧ. ವಿಶೇಷವೆಂದರೆ ಈ ಗುಹೆ 12 ವರ್ಷಕ್ಕೊಮ್ಮೆ ಮಾತ್ರ ಧಾರ್ಮಿಕ ಆಚರಣೆಗಾಗಿ ತೆರೆಯಲಾಗುತ್ತದೆ ಎನ್ನಲಾಗುತ್ತದೆ. ಆ ಸಮಯದಲ್ಲಿ ಆಯ್ಕೆಯಾದ ಕಾಪಾಡರು ಗುಹೆಯೊಳಗೆ ಪ್ರವೇಶಿಸುತ್ತಾರೆ. ಗುಹೆಯೊಳಗಿನ ಅಪಾಯದ ಹಿನ್ನೆಲೆಯಲ್ಲಿ ಅವರು ಒಳಗೆ ಹೋಗುವ ಮುನ್ನವೇ ಜೀವಂತವಾಗಿರುವಾಗಲೇ ಉತ್ತರ ಕ್ರಿಯೆ ನೆರವೇರಿಸುವ ಸಂಪ್ರದಾಯವಿದೆ ಎನ್ನುವುದು ಈ ಸ್ಥಳದ ಅತ್ಯಂತ ಕುತೂಹಲಕಾರಿ ವಿಚಾರ. ಗುಹೆಯ ಆಳಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಅಲ್ಲಿಂದ ಮೃತ್ತಿಕಾ ಪ್ರಸಾದ, ಪವಿತ್ರ ಮಣ್ಣನ್ನು ಹೊರಗೆ ತರಲಾಗುತ್ತದೆ. ಈ ಪ್ರಸಾದಕ್ಕಾಗಿ ದಕ್ಷಿಣ ಕನ್ನಡ ಹಾಗೂ ಕೇರಳ ಗಡಿಭಾಗದ ಸಾವಿರಾರು ಭಕ್ತರು ಕಾಯುತ್ತಾರೆ. ನಿಗೂಢತೆ, ನಂಬಿಕೆ ಮತ್ತು ಪುರಾತನ ಸಂಪ್ರದಾಯಗಳನ್ನು ತನ್ನೊಳಗೆ ಇಟ್ಟುಕೊಂಡಿರುವ ಜಾಂಬ್ರಿ ಗುಹೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಈ ಗುಹೆ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.